ಆಗ್ತದೆ, ದುರುಪಯೋಗ ಆಗ್ತದೆ. ಎಷ್ಟರ ಮಟ್ಟಿಗೆ ಅಫಜಲ್ಪುರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂದ್ರೆ, ಎಲ್ಲ ಇಲಾಖೆಗಳಲ್ಲಿ ಸರ್ಕಾರದಿಂದ ಬಂದ ಯೋಜನೆಗಳನ್ನ ಸಮರ್ಪಕವಾಗಿ ಯಾರಿಗೆ ಫಲಾನುಭವಿಗಳು ಮುಟ್ಟಬೇಕಾಗಿತ್ತೋ, ಏನು ಅಭಿವೃದ್ಧಿ ಆಗ್ಬೇಕಾಗಿತ್ತೋ ಅವೆಲ್ಲವನ್ನ ಅಭಿವೃದ್ಧಿ ಆಗದೆ ಅವರು ಒಂದಿಷ್ಟು ಜನ ಕಾಂಟ್ರಾಕ್ಟರ್ಗಳನ್ನ ಇಟ್ಕೊಂಡು, ಅವ್ರಿಗೆ ಒಂದಿಷ್ಟು ಏಜೆನ್ಸಿಗಳನ್ನ ಇಟ್ಕೊಂಡು ಅದರ ಮುಖಾಂತರ ತಾಲೂಕಿಗೆ ಬಂದಂತ ಹಣವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಲೂಟಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇದೆಲ್ಲವನ್ನ ಅವರು ಮಾಡಿ ಇವತ್ತು ಅಕ್ರಮವಾದ ಆಸ್ತಿ ಮಾಡೋರ ಜೊತೆಗೆ ಬೇನಾಮಿ ಆಸ್ತಿಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಅಪ್ಪ ಮಕ್ಕಳು ಈ ತಾಲೂಕವನ್ನ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ, ನನಗನಿಸ್ತದೆ ಅವ್ರ ಮೇಲೆ ಸರಿಯಾದ ತನಿಖೆ ಆದ್ರೆ ಇಬ್ರು ಜೈಲಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಶಾಸಕರ ಸುಪುತ್ರರು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ತನಿಖೆ ಆಗ್ಬೇಕಂತ ಹೇಳ್ತೀನಿ. ನೀವು ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಯಾವುದೋ ಒಂದು ದಾಖಲಾತಿಗಳಿಲ್ಲ ಅಂದ್ರೆ ಪುರಾವೆಗಳಿಲ್ಲ ಅಂದ್ರೆ ಯಾವ ರೀತಿ ಆರೋಪ ಮಾಡ್ತೀರಿ? ಇದನ್ನ ಹೆಂಗ್ ಸ್ಪಷ್ಟೀಕರಣ ಕೊಡ್ತೀರಾ ಜನರಿಗೆಲ್ಲ? 2018 ಇರೋದಕ್ಕಿಂತ ಮೊದಲು ಅವ್ರೇನು ಶಾಸಕ, 2018ಕ್ಕಿಂತ ಮೊದಲು ಅವ್ರ ಆಸ್ತಿ ಏನಿತ್ತು? 2018 ಎಲೆಕ್ಷನ್ ಪೆಟಿಷನ್ ಅಲ್ಲಿ, ಎಲೆಕ್ಷನ್ ಅಫಿಡೇಟ್ ನಲ್ಲಿ ಅವ್ರ ಆಸ್ತಿ ಎಷ್ಟು ಘೋಷಣೆ ಮಾಡ್ಕೊಂಡಿದ್ರು ಒಂದ್ ಕಡೆಗೆ, 2023 ಎಷ್ಟು ಘೋಷಣೆ ಮಾಡ್ಕೊಂಡ್ರು, ಈಗ ಎಷ್ಟು ಅವ್ರ ಆಸ್ತಿ ಅದನ್ನು ತನಿಖೆ ಆಗಲಿ. ಅದಕ್ಕೆ ಇವತ್ತು ಲೋಕಾಯುಕ್ತ ತನಿಖೆ ಒಳಪಡಿಸ್ತಾರೋ, ಬೇರೆ ಏಜೆನ್ಸಿ ತನಿಖೆ ಒಳಪಡಿಸ್ತಾರೋ, ಒಳಪಡಿಸಿದ್ರೆ ಇವ್ರದೆಲ್ಲ ಅಕ್ರಮ ಮತ್ತು ಬೇನಾಮಿ ಆಸ್ತಿ ಹೊರಗೆ ಬರ್ತದೆ. ಹಂಗಾದ್ರೆ ಇವರು ಜೈಲ್ಗೆ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಈ ತಾಲೂಕವನ್ನು ಲೂಟಿ ಮಾಡಿದ್ರ ಅಂತ ಹೇಳ್ತಾರೆ. 5 ವರ್ಷಗಳಿಂದ ಶಿವಕುಮಾರ್ ನಾಟಿಕರ್ ಅವರು ಈಗಿರ್ತಕ್ಕಂಥ ಅವಸ್ಥೆಯಲ್ಲಿ ಇರಲಿಲ್ಲ. ಅವರು ಕೂಡ ಬೇನಾಮಿ ಆಸ್ತಿಯಲ್ಲಿ ಸ್ವಲ್ಪ ಪಾಲುದಾರ ಆದರೆ ನನಗೆ ಸಾಲ ಮುಟ್ಟಿದ್ರೆ ಸಾಕಾಗಿದೆ. ನನಗೇನು ಬೇನಾಮಿ ಆಸ್ತಿ ಯಾರು ಅಕ್ಕನು ನನ್ನ ಬಳಿ ಏನು ಇಲ್ಲೇ ಇಲ್ಲ. ಇದ್ದ ಆಸ್ತಿಕ್ಕಿಂತ ಕಡಿಮೆ ಆಗಿದೆ. ಪುರಾವೆಗಳಿಲ್ಲ, ದಾಖಲಾತಿಗಳಿಲ್ಲ. ತನಿಖೆ ಅಲ್ಲಾರ್ದೆ ದಾಖಲಾತಿ ನಾನ್ ಕೊಡ್ಲಿಕ್ಕಾಗಲ್ಲ. ಬೆಂಗಳೂರಲ್ಲಿ ಮನಿ ಕಟ್ಟಿದ್ದಾರೆ, ಗುಲ್ಬರ್ಗದಲ್ಲಿ ದೊಡ್ಡ ಮನಿ ಕಟ್ಟಿದ್ದಾರೆ, ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಇನ್ನೊಂದು ಬೇರೆದು ಜಿನ್ನಿಂಗ್ ಮಿಲ್ ಫ್ಯಾಕ್ಟರಿಗಳು ಮಾಡ್ಕೊಂಡಿದ್ದಾರೆ. ಅವ್ರದ್ದು ನಾನು ಮಾತಾಡ್ತಾ ಇಲ್ಲ, ನಂದು ಮಾತಾಡ್ತಾ ಇದ್ದೀನಿ. ನಾನು ಆರೋಪ ಮಾಡ್ತಾ ಇರೋದು ಮೊನ್ನೆ MY ಪಾಟೀಲ್ ಅವರು, ಅವ್ರ ಮಗ, ಅವ್ರ ತಮ್ಮ, ಅವ್ರ ಕುಟುಂಬದ ಬಗ್ಗೆ ಮಾತಾಡ್ತಾ ಇರೋದು. ಎಲ್ಲಿದ್ ಬತ್ರಿ ಫ್ಯಾಕ್ಟ್ರಿ, ಎಲ್ಲಿದ್ ಬಂದು ಆಸ್ತಿ, ಎಲ್ಲಿದ್ ಬತ್ತು ಹಾಸ್ಪಿಟ್ಲ, ಬೆಂಗಳೂರು ಮನೆಯಲ್ಲಿ ಬತ್ತು, ಬೇರೆ ಬೇರೆ ಸೈಟ್ಗಳು ಎಲ್ಲಿ ಬಂದು, ಗುಲ್ಬರ್ಗ ಮನೆಯಲ್ಲಿ ಬತ್ತು, ಅವೆಲ್ಲ ಅಕ್ರಮ ಆಸ್ತಿಗಳೇ. ಪೈಲ ಇಲೆಕ್ಷನ್ ಅಫಿಡೇಟ್ ನಲ್ಲಿ ನೀವು ಎಷ್ಟು ಸಲ್ಲಿಸಿದ್ರಿ ಅದನ್ನೇ ತನಿಖೆ ಆಗ್ಲಿ ಅಂತ ಹೇಳ್ತಾ ಇರೋದು ನಾನು. ತನಿಖೆ ಆದಾಗೆ ಬರೋದು. ತನಿಖೆ ಅಧಿಕಾರಿ, ತನಿಖೆ ಅವ್ರು ಮಾಡೋರು ನಾ ಅಲ್ಲ. ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹೌದು, ಸಂಬಂಧಪಟ್ಟ ಲೋಕಾಯುಕ್ತಿಗೆ ಅದ್ರ ಬಗ್ಗೆ ದೂರು ಕೊಡೋದು, ದೂರು ಕೊಡ್ಲಿಕ್ಕೆ ತಯಾರಿದ್ದೀನಿ. ತನಿಖೆ ಮಾಡಿ ಕೊಡ್ತೀನಿ. ಈಗ ಮುಂದಿನ ದಿನದಾಗ ಅದನ್ನು ಕೊಡ್ತೀನಿ. ಅದು ಕೊಡಕಲಾಗನೆ ಎತ್ತಾ ಇರೋದು, ಧ್ವನಿ ಎತ್ತಾ ಇರೋದು ಅದನ್ನೇ. ಈ ತಾಲೂಕವನ್ನ ಲೂಟಿ ಮಾಡಿ ಅಕ್ರಮ ಆಸ್ತಿ ಮಾಡಿದಾರ ಅಂತ ನೇರವಾಗಿ ಹೇಳ್ತಾ ಇರೋದು. ಆಡಳಿತ ಪಕ್ಷದವರು ತಮ್ಮ ಮೇಲೆ ಒಂದು ಆರೋಪ ಇದೆ. ಏನಂದ್ರೆ ನಾಟಿಕಾರವರು ಈಗ 1 ತಿಂಗಳು 2 ತಿಂಗಳು ಸುಮ್ಮನೆ ಇರ್ತಾರೆ, ಅದಾದ್ಮೇಲೆ ಬಂದು ಜನರಲ್ಲಿ ಒಂದು ಚಲಾವಣೆಯಲ್ಲಿ ಇರುಗೋಸ್ಕರ ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನ ಶಾಸಕರ ಮೇಲೆ ಒಂದು ಗೋಬಿ ಕೊಡಿಸುವಂತೆ ಗಾಳಿಯಲ್ಲಿ ಗುಂಡಾಶಿ ಹೋಗ್ಬಿಡ್ತಾರೆ. ನಾನು ಬರೇ ಶಾಸಕರ ವಿರುದ್ಧ ಮಾತಾಡ್ತಾ ಇಲ್ಲ. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡು ನಿರಂತರವಾದಂತ ಪ್ರಯತ್ನವನ್ನ ಮಾಡ್ತಾ ಇರೋದು, ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥದ್ದು, ಭವಿಷ್ಯದ ಅಫಜಲ್ಪುರವನ್ನ ಹೆಂಗೆ ಅಭಿವೃದ್ಧಿ ಆಗಬೇಕು, ಯಾವ ರೀತಿಯಿಂದ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಚಿಂತನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ನಾನು. ಬರ್ಲಿ, ಯಾರು ಕೃಷಿ ಬಗ್ಗೆ ಮಾತಾಡ್ತೀರಾ, ಕೈಗಾರಿಕೆಗಳ ಬಗ್ಗೆ ಮಾತಾಡ್ತೀರಾ, ಉದ್ಯೋಗ ವ್ಯಾಪಾರ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ, ಶೈಕ್ಷಣಿಕವಾಗಿ ಮಾತಾಡ್ತೀರಾ, ಬರೀ ನಾನು ಡಾಟಾ ಇಟ್ಕೊಂಡು ಬರ್ತೀನಿ. ಈ ಮೊದಲು ಬಿಜೆಪಿ ಲೀಡರ್ಗಳನ್ನ, ಈಗಿರುವ ಮಾಜಿ ಶಾಸಕರನ್ನ ತಾವು ಅವ್ರ ಬಗ್ಗೆ ಆರೋಪಗಳ ಸುರಿಮಳೆಯನ್ನ ಮಾಡ್ತಿದ್ದೇವೆ. ಈಗ ಒಂದೇ ಪಕ್ಷದಲ್ಲಿ ತಾವಿದ್ದೀರಿ. ಅವರು ಕೂಡ ಆಸ್ತಿ ಮಾಡಿದ್ದಾರೆ ಅಂತ ನೀವು ಸಾಮಾನ್ಯವಾಗಿ ಎಲ್ಲರನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ಟಾರ್ಗೆಟ್ ಶಾಸಕರು 8 ವರ್ಷದಿಂದ ಅಧಿಕಾರದಲ್ಲಿದ್ದು ಈಗ ಲೂಟಿ ಮಾಡ್ತಾ ಇದ್ದವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಹಿಂದಿನವ್ರ ಬಗ್ಗೆ ಹೇಳೋದಕ್ಕಿಂತಲೂ ಈಗ ಏನ್ ನಡೀತಾ ಇದೆ ಅಂತ ಹೇಳ್ಬೇಕಲ್ಲ ನಾನು. ಈಗ ಅದು ನಡೀತಾ ಇದೆ ಅಂತ ಹೇಳಿ ಜನರ ಮುಂದೆ ಇಡಬೇಕಾದಂತ ನಾನು ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥವನು, ಈ ತಾಲೂಕಿನ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ. ಅದು ನನ್ನ ಜವಾಬ್ದಾರಿ ಇದೆ, ನಾನು ಹೇಳ್ತಾ ಇದ್ದೀನಿ. ನೂರಾರು ಕಾರ್ಯಕ್ರಮಗಳು, ಸರ್ಕಾರಿ ಯೋಜನೆಗಳು ದುರುಪಯೋಗ ಆಗಿವೆ, ಅಭಿವೃದ್ಧಿ ಆಗಿಲ್ಲ, ಭ್ರಷ್ಟಾಚಾರ ಆಗಿದೆ ಅಂತ ನೀವು ಮಾಧ್ಯಮಗಳು ಹೇಳ್ತೀರಿ. ಆದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ. ಪ್ರತಿಭಟನೆ ಮಾಡಲು ವಿರೋಧ ಪಕ್ಷಗಳು ಇಲ್ಲ ಅಂತೇಳಿ ಆಡಳಿತ ಪಕ್ಷದವರು ಕೇಕೆ ಹಾಕೊಂಡು ಪ್ರತಿಭಟನೆ ರಸ್ತೆ ಮೇಲೆ ನಿಂತ್ಕೊಂಡು ಧಿಕ್ಕಾರ ಹೊಡೆದ್ರು ಅದೊಂದೇ ಪ್ರತಿಭಟನೆ ಆಗಲ್ಲ. ಪ್ರತಿಭಟನೆ ಅನ್ನೋದು ಸ್ವರೂಪಗಳು ಬೇರೆ ಬೇರೆ ಇರ್ತವೆ.
ನಾನು ಮನವಿ ಪತ್ರಗಳನ್ನು ಕೊಡ ಮುಖಾಂತರ, ದೂರುಗಳು ಕೊಡ ಮುಖಾಂತರ ಹಲವಾರು ಅಧಿಕಾರಿಗಳನ್ನ ಭೇಟಿಯಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇರೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ನಾನು ದೂರ್ತಾ ಇದ್ದೀನಿ. ನೀವು ಪರ ಇರುವ ಜನರು ಧೈರ್ಯವನ್ನೇ ಹೊಂದ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಪರ ಧ್ವನಿ ಎತ್ತಕ್ಕೆ ನಮ್ಮ ಪರ ಇರ್ತಕ್ಕಂಥ ನಾಯಕರೇ ಮುಂದೆ ಬರ್ತಾ ಇಲ್ಲ. ನಾವು ಆಡಳಿತ ಪಕ್ಷದ ವಿರುದ್ಧವಾಗಿ ನಾವು ಏನ್ ಕೇಳ್ಬೇಕನ್ನೋದು ಒಂದು ಕನ್ಫ್ಯೂಷನ್. ನನ್ನಟ್ಟು ಗಟ್ಟಿಯಾಗಿ ಧ್ವನಿ ಎತ್ತವರು, ಪ್ರತಿರೋಧ ಒಡ್ಡವರು, ಕೇಳವರು ಇನ್ಯಾರು ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಇತ್ತೀಚೆಗೆ ಲ್ಯಾಂಡ್ ಆರ್ಮಿ ಬಗ್ಗೆ ಒಂದು ಆರೋಪ ಮಾಡ್ತಾರೆ. 106 ಕೋಟಿ ರೂಪಾಯಿ ಹಗರಣ ಆಗಿದೆ, ಯಾವುದೇ ಕೆಲಸಗಳಾಗಿಲ್ಲ ಅಂತ ಹೇಳಿದ್ರಿ. ಎಲ್ಲಿ ಬಂತ ಅಂತ ನಾನು ಪ್ರಿಯಾಂಕಾ ಖರ್ಗೆ ಅವರು, ಅವ್ರ ಮಿನಿಸ್ಟ್ರಿ ಅಂಡರೇ KRDL ಬರ್ತದೆ, ಅವರಿಗೆ ನಾನು ದೂರು ಕೊಟ್ಟಿದ್ದೇನೆ. ಮತ್ತೆ ನಾಳೆ ಗುಲ್ಬರ್ಗದಲ್ಲಿ ಒಂದು ರೀಸೆಂಟ್ 8 ದಿನದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ನಡೀತದೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅದನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೀವಿ. CEO ಅನ್ನು ಭೇಟಿಯಾಗಿ ಹೇಳಿದ್ದೀವಿ, ನೀವು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ KRDL ಏನ್ ಲ್ಯಾಂಡ್ ಆರ್ಮಿ ಅಂತ ಹೇಳ್ತೀವಲ್ಲ, ಆ KRDL ಇದು ಸಂಬಂಧಪಟ್ಟಂತ ಏನು ಅವ್ರ ಇಲಾಖೆಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದೆ ಇಡೀ ಲಿಸ್ಟ್ ಅನ್ನೇ ಕೊಟ್ಟಿದ್ದೀನಿ. ಇಡೀ ಕಾಮಗಾರಿಗಳನ್ನ ತನಿಖೆ ಮಾಡಿದ್ರೆ ಯಾವ್ಯಾವ ಹಂತದಲ್ಲಿ ತನಿಖೆ ಮಾಡಬೇಕು ಮತ್ತು ತನಿಖೆ ಯಾವ ರೀತಿಯಿಂದ ಏನೇನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಎಳಿ ಆದಂತ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ನಾನು ಪತ್ರವನ್ನ ಕೊಡ್ತಾ ಇದ್ದೀನಿ. ಅದನ್ನ ಪ್ರಿಯಾಂಕಾ ಖರ್ಗೆ ಪ್ರೆಸ್ ಮೀಟ್ ಮುಖಾಂತರ ಮತ್ತೊಮ್ಮೆ ಅವ್ರಿಗೆ ದೂರನ್ನ ಕೊಡೋದ ಕೆಲಸ ನಾನು ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ಮುಂದೆ ನಾನು ಹೋರಾಟ ರೂಪಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಚರ್ಚೆದ ಹಂತದಾಗ ಇದ್ದೀವಿ. ಬೇರೆ ಬೇರೆ ಒತ್ತಡ ಇರೋದ್ರಿಂದ, ಕೆಲಸಗಳಿರೋದ್ರಿಂದ ಹೋರಾಟ ರೂಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಂಡ್ ಆಫ್ ಮಾರ್ಚ್ ಒಳಗಡೆ ಹೋರಾಟವನ್ನ ರೂಪಿಸ್ಬೇಕು, ಇಲ್ಲಕಂದ್ರೆ ಏಪ್ರಿಲ್ ಮೇದಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾವು ಬಹುಶಃ ಲ್ಯಾಂಡ್ ಆರ್ಮಿ ವಿಚಾರದಲ್ಲಿ ಇವು KRDL ಕೆಲಸಗಳ ಬಗ್ಗೆ ನಾನು ಹಾಕದಂತ ಮಾಹಿತಿ ಕಲೆಯನ್ನ, ಯಾಕಂದ್ರೆ ಮಾಹಿತಿ ಇಲ್ಲದೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಆರೋಪ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲ ಮಾಹಿತಿಯನ್ನು ನಾನು ಕಲೆ ಹಾಕ್ತಾ ಇದ್ದೀನಿ. ಏನೇನು 2023 ಮಾರ್ಚ್ ನಿಂದ ಇಲ್ಲಿ ತನಕ ಈ ಶಾಸಕರ ಸುಪುತ್ರರು ಎಷ್ಟು ಕಾಮಗಾರಿಗಳನ್ನ ಇದೇ KRDL ವಹಿಸಿದ್ದಾರೆ, ಎಷ್ಟು ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ ಕಾಮಗಾರಿಗಳು ಎಷ್ಟು ಸರಿಯಾಗಿ ಆಗಿವೆ, ಅರ್ಧಂಬರ್ಧ ಯಾಕೆ ಕಾಮಗಾರಿಗಳಾಗಿವೆ, ಎಲ್ಲ ವಿವರವಾದಂತ ಮಾಹಿತಿಯನ್ನ ಕಲೆ ಹಾಕಿದ್ದೇನೆ. ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ಗಟ್ಟಿಯಾದಂತ ಹೋರಾಟವನ್ನ ನಾನು ಮಾಡ್ತೇನೆ. ರಸ್ತೆಯ ತಾಲೂಕು ಪಂಚಾಯತ್ ಎದುರುಗಡೆ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡ್ತಾರೆ. ತಾವು ಕೂಡ ಅದೇ ರೋಡ್ ಅಲ್ಲಿ ಬರ್ತೀರಿ, ಹೋಗ್ತೀರಿ, ಕಣ್ಣಿಗೆ ಕಾಣ್ತದೆ. ಆದ್ರೆ ಸಾರ್ವಜನಿಕರಿಗೂ ನ್ಯಾಯ, ಜನಪ್ರತಿನಿಧಿಗಳಿಗೂ ನ್ಯಾಯ, ಸರ್ಕಾರದ ನ್ಯಾಯ, 3 ನ್ಯಾಯಗಳಿದಾವ ಅಫ್ಜಲ್ಪುರದಲ್ಲಿ. ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳಗೋಡಿಸಿ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಅವ್ರ ಬಗ್ಗೆ ಕೇಳೋರು ಯಾರಂತ? ಸಾರ್ವಜನಿಕ ಶೌಚಾಲಯ ರಸ್ತೆ ಮೇಲೆ ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕೆ ವಿರೋಧ ಪಕ್ಷಗಳಿಲ್ಲ. ಜನಸಾಮಾನ್ಯರು ಯಾರಿಗೆ ಪ್ರಶ್ನೆ ಮಾಡ್ಬೇಕು? ಬಹಳ ಜನ ಸಾರ್ವಜನಿಕರು ಮತ್ತು ಮುಖಂಡರು ಎಲ್ಲರೂ ಖಂಡಿಸಿದ್ದಾರೆ. ಅದಕ್ಕೆ ಏನಾಗಿದೆ ಅಂದ್ರೆ ಆಲ್ರೆಡಿ ಅವರು ಒಂದಿಷ್ಟು ಕೆಲಸ ಮಾಡಿದ್ದಾರೆ, ಅದು ಅರ್ಧಕ್ಕೆ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರು ಮುಗಿಸಿದ್ದಾರೆ. ಒಂದು ರಸ್ತೆ ಮೇಲೆ ಮಾಡಿದ್ರ ಬಗ್ಗೆ ತಪ್ಪಿದೆ, ಅದು ನಾವು ಅದನ್ನ ಖಂಡಿಸ್ತೀನಿ. ಆದ್ರೆ ಈಗ ನಿರ್ಮಾಣ ಆಗಿದೆ, ಸರ್ಕಾರದ ಅನುದಾನವನ್ನ ಬಳಕೆ ಮಾಡಿಕೊಂಡು ಅದನ್ನ ಮಾಡಿದ್ದಾರೆ, ಮಾಡಬಾರ್ದಾಗಿತ್ತು ಮಾಡಿದ್ದಾರೆ. ಈಗ ಎಲ್ಲಿ ತನ ಅದನ್ನ ಬಳಕೆ ಆಗ್ತದೆ. ಸೈಲೆಂಟ್ ಅವರು ಸ್ಟಾರ್ಟಿಂಗ್ ವಿರೋಧ ಮಾಡ್ಯಾರಿ, ಅದಕ್ಕೆ ಸಂಬಂಧಪಟ್ಟಂತ ಲೆಟರ್ ಕೊಟ್ಟಾರ, ದೂರ್ ಕೊಟ್ಟವ್ರು ಅದಕ್ಕೆ ಬೆಲೆ ಕೊಟ್ಟಿಲ್ಲ ಅಧಿಕಾರಿಗಳು. ಹೀಗಾಗಿ ಅದು ಏನಾಗತ್ತಂದ್ರೆ ರೋಡ್ ಮೇಲೆ ಶೌಚಾಲಯ ನಿರ್ಮಾಣ ಆಗತ್ತ. ದೂರ್ ಕೊಟ್ಟು ಈಗ ಬೆಲೆ ಸಿಗಲ್ಲತ್ತಂದ್ಮ್ಯಾಗ ದೂರಿಗೆ ಏನ್ ಆಡಳಿತ ವ್ಯವಸ್ಥೆ ಅನ್ನೋದು ಹೆಂಗದ? ಜನಪ್ರತಿನಿಧಿಗಳು ನಿಮಗಾಗಿ ಆಡಳಿತದವ. ಇದು MLA ಪ್ರಶ್ನಿಸ್ಬೇಕು, ಶಾಸಕರಿಗೆ ಪ್ರಶ್ನಿಸ್ಬೇಕು, ಅದು ಆಗಬೇಕು. ಮಾಧ್ಯಮದವರು ಜೋರಾಗಿ ಅದನ್ನ ಪ್ರಶ್ನೆ ಮಾಡ್ಬೇಕಾದಂತ ಜನಗಳಿಗೆ ಗೊತ್ತಾಗಬೇಕಾದ್ರೆ, ನಾನು ಮಾತಾಡಿದ್ದು ಹೊರಗಿನ ಜನರಿಗೆ ಗೊತ್ತಾಗಬೇಕಾದ್ರೆ ಮಾಧ್ಯಮ ರಾಜಕಾರಣಿ ಮಾಡೋದು ಬಗ್ಗೆ ನಾವು ಮಾಡಿದ ತಪ್ಪ ಸಮರ್ಥನೆ ಅಂತ ರಾಜಕಾರಣಿಗಳು ಒಪ್ಕೋತಾ ಇಲ್ಲ. ಅವ್ರು ಮಾಡ್ಯಾರ ಅವ್ರನ್ನ ಅವ್ರಿಗೆ ಕೇಳ್ರಿ ಏನಂತ ಇದೇ ಆಗಿ ಕೂತನೆ ಕೊಡ್ತಾರೆ. ಅವ್ರ ಕೈಲಿ ಮಣಿಲಾರ್ದವ್ರು ಅದೇ ಕೊಡೋರು. ಅವ್ರು ಮಾಡ್ಯಾರ, ಅವತ್ತಿಂದಾನೆ ನಾನ್ ತಿಕ್ತೀನಿ, ಅವ್ ಕಳವು ಮಾಡ್ಯಾನ ನಾನ್ ಕಳವು ಮಾಡ್ತೀನಿ ಅಂದ್ರೆ ಏನದ? ಅವ ಸರಿ ಮಾಡಿಲ್ಲತ್ತರೆ ನಿನಗೆ ಅವಕಾಶ ಕೊಟ್ಟಾರೆ, ನೀ ಸರಿ ಮಾಡು. ಒಂದು ವರ್ಗದ ಜನರಿಗೆ ಖುಷಿ ಪಡಿಸೋಕೋಸ್ಕರ ಇಡೀ ತಾಲೂಕಿನ ಸಮಸ್ತ ಸಮುದಾಯದ ಜನರಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾವು ಆಡಳಿತ ಪಕ್ಷದವರು ಬರ ಅಂತ ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷದವರಾಗಿ ತಮ್ಮ ಕೆಲಸ ಏನ್ ಮಾಡ್ತಾ ಇದ್ದೀವಿ? ಯಾವ ವಿಚಾರದಲ್ಲಿ? ಎಲ್ಲಾ ವಿಚಾರಗಳು, ಪ್ರತಿಯೊಂದು ಕೆಲಸಗಳು ಕೂಡ ಅಕ್ರಮವಾಗಿ ನಡೀತಾ ಇದ್ದಾವೆ. ರೋಡ್ ಮೇಲೆ ನೋಡಿದ್ರೆ ಒಂದು ಬಾರಿಕೇಡ್ ವ್ಯವಸ್ಥೆ ಮಾಡಕ್ಕಾಗಿಲ್ಲ. ಒಂದ್ ಹಂದಿಗಳು ಅದ್ರ ಮೇಲೆ ಹಾರುವಂತ ನಿಟ್ಟಿನಲ್ಲಿ ಅದಾವೆ. ಅಲ್ಲಿ ಎಲ್ಲಾ ಕಡೆ ಎಷ್ಟು ಬಾರಿ ತಮಗೂ ಕೇಳಿದ್ರು ಕೂಡ ತಾವು ಅದ್ರ ಬಗ್ಗೆ ಮಾತಾಡಿದ್ರಿ, ಅದ್ರ ಬಗ್ಗೆ ಏನ್ ಹೋರಾಟ ಮಾಡ್ತಾ ಇದ್ದೀರೋ, ಅದ್ರ ಬಗ್ಗೆ ಏನ್ ಬಗ್ಗೆ ಸ್ಪಷ್ಟಪಡಿಸೋಣ. ಈಗ ಒಂದ್ ಏನಾಗಿದೆ ಅಂದ್ರೆ, ಅವರು ಇಲ್ಲಿಂದ ಏನ್ ಡಿವೈಡರ್ ಕಾಮಗಾರಿ ಮಾಡಿದ್ರು,
ಅವ್ರೇನು ಒಂದ್ ಕಡೆಗೆ ಹೇಳ್ತಾರೆ ಕಾಂಟ್ರಾಕ್ಟರ್ ಅಧಿಕಾರಿಗಳು ಎಸ್ಟಿಮೇಟ್ನಾಗ ಏನದ ನಾವು ಅದನ್ನ ಮಾಡ್ಲಕತ್ತೀವಿ. ನಾವು ಆಗ್ರಹ ಮಾಡಿದೇನಂದ್ರೆ ಶಾಸಕರಿಗೆ ಇನ್ನೊಂದು ಆಗ್ರಹ ಮಾಡಿದೇನಂದ್ರೆ ಈ ಎಸ್ಟಿಮೇಟ್ ಪ್ರಕಾರ ಅದು ಸರಿಯಾಗಿ ಇಲ್ಲ, ಡಿವೈಡರ್ ಕರೆಕ್ಟ್ ಆಗಿ ಆಗಿಲ್ಲ. ಇದು ನಾನು ನಿನ್ನೆ ಆಲ್ಮೇಲಿಗೆ ಹೋಗಿದ್ದೆ. ಆಲ್ಮೇಲೆ ಹೋದಂತ ಸಂದರ್ಭದಲ್ಲಿ ಈ ನಮ್ಮೂರು ರೋಡ್ ಇದೆಯಲ್ಲ, ನಮ್ಮ ಅಫಜಲ್ಪುರ್ ರೋಡ್ ಪೂರ್ತಿ ಬಸ್ ಸ್ಟ್ಯಾಂಡ್ ದಾಟುವರೆಗೂ ಇಂಥದ್ದು ಒಳ್ಳೆ ರೀತಿಯಿಂದ ಡಿವೈಡರ್ ಮಾಡಿದ್ದಾರೆ. ಅವತ್ತು ನಾವು ಆಲ್ಮೇಲೆ ನೋಡಿದ್ದೆ ಬೇರೆ, ಇವತ್ತೇ ಬೇರೆ. ಇವರಿ ಕ್ಷೇತ್ರದ ಜನ ಓಟ್ ಹಾಕಿ ಇವ್ರಿಗೆ ವಿಧಾನಸೌಧ ಕಳಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂತದ್ದು ಶಾಸಕರ ಕರ್ತವ್ಯ. ಶಾಸಕರಿಗೆ ಮನಸ್ಸಿನಾಗಿರ್ಬೇಕು, ಯಾವ ರೀತಿಯಿಂದ ಯೋಜನೆಯನ್ನ ರೂಪಿಸ್ಬೇಕನ್ನೋಕಂತ ಚಿಂತನೆ ಇರಬೇಕು, ದೂರದೃಷ್ಟಿ ಇರಬೇಕು. ಲೂಟಿ ಮಾಡ್ತಕ್ಕಂಥದ್ದು, ತಾಲೂಕವನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. 8 ವರ್ಷ ಪ್ರಶ್ನೆಯನ್ನ ನನ್ನಟ್ಟು ಗಟ್ಟಿಯಾಗಿ ಯಾರೂ ಮಾಡ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಇವತ್ತು ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೇನೆ. ನಾನು ಭೀಮಾ ನದಿ ವಿಚಾರವನ್ನ ವಿಧಾನಸೌಧದಲ್ಲಿ ಮಾತಾಡ್ರಿ ಅಂತೇಳಿ ಶಾಸಕರಿಗೆ ಎಳೆಯಾಗಿ ಅವರು ಶಾಸಕರ ಭವನಕ್ಕೆ ಹೋಗಿ ಪತ್ರ ಕೊಟ್ರೆ ನಾ ಹೇಳಿದ್ದೆ ಬೇರೆ, ಅವ್ರು ಮಾತಾಡೋದ ಬೇರೆ. ಒಟ್ಟೆ ಬರೆಯೋದು ಒಟ್ಟೆ ವಿರೋಧ ಪಕ್ಷಗಳ ಧ್ವನಿಗೆ ಬೆಲೆ ಇಲ್ಲ, ಆಡಳಿತ ಪಕ್ಷಗಳು ಬೆಲೆ ಕೊಡ್ತಾ ಇಲ್ಲ. ಅವ್ರ ಆನೆ ನಡೆದಿದ್ದ ದಾರಿ ಅನ್ನುವ ನಿಟ್ಟಿನಲ್ಲಿ ತಾವು ಮಾಡಿದ ದಾರಿ ಎಲ್ಲ ಅದಕ್ಕೆ ಚಾಟಿ ಬೀಸ್ತಕ್ಕಂಥದ್ದು. ನಮ್ಮ ಸ್ವರೂಪನಾಗ ಏನೇನ್ ಅದಕ್ಕೆ ವಿರೋಧ ಮಾಡಬೇಕು, ಏನೇನ್ ದೂರುಗಳನ್ನು ಕೊಡ್ಬೇಕು ಅದನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ. ಪಕ್ಕದ ಆಲ್ಮೇಲೆ ಒಂದು ಉದಾಹರಣೆ ಹೇಳಿದ್ರಿ, ಅಲ್ಲಿ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಇದಾವೆ, ಪ್ರಶ್ನೆ ಮಾಡ್ತಾರೆ. ಅದು ಶಾಸಕರು ಎಲ್ಲದಕ್ಕಿಂತಲೂ ಅಲ್ಲಿ ಶಾಸಕರಿಗೆ ಅಭಿವೃದ್ಧಿ ಮಾಡಬೇಕನ್ನ ಕಳಕಳಿ ಇದೆ. ನಮ್ಮ ಶಾಸಕರ ತರ ಮಗನಿಗೆ ಅಧಿಕಾರ ಕೊಡಿಸೋ ವ್ಯಾಮೋದಾಗ ಬಿಜಿ ಆಗಿಲ್ಲ. ಅವರು ಅಭಿವೃದ್ಧಿ ಮಾಡ್ಬೇಕನ್ನೋದು ಶಾಸಕರ ಜವಾಬ್ದಾರಿ, ಕಳಕಳಿ ಇರ್ಬೇಕಾದಂಥದ್ದು. ಇವರು ಪುತ್ರ ವ್ಯಾಮೋದಲ್ಲಿ ಮುಳುಗಿ ಪುತ್ರಿಗೆ ಹ್ಯಾಂಗ್ ಬೆಳೆಸ್ಬೇಕು, ಮುಂದೆ MLA ಮಾಡ್ಬೇಕು, ಸಂಬಂಧಪಟ್ಟವ್ರಿಗೆ ಹ್ಯಾಂಗ್ ಕಾಂಟ್ರಾಕ್ಟರ್ ಕೆಲಸ ಕೊಡಿಸ್ಬೇಕು, ಹ್ಯಾಂಗ್ ಲೂಟಿ ಮಾಡ್ಬೇಕು ಅನ್ನೋದಾಗ ಬಿಜಿ ಇರೋನೇ ಹೊರತು ಅಭಿವೃದ್ಧಿ ಬಗ್ಗೆ ಕಳಕಳಿ ಇಲ್ಲ ಅಂತ ನಾವು ಅದನ್ನೇ ಹೇಳ್ತಾ ಇರೋದು. ಅದು ಜನರ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ.